ಈಗ ಮಲ್ಲೇಶ್ವರಂ ಕಡೆ ಹೋಗೋಣ. ಮಲ್ಲೇಶ್ವರಂನಿಂದ ಪ್ರವೀಣ್ ಜಾಯ್ನ್ ಆಗ್ತಾ ಇದ್ದಾರೆ. ಇಡೀ ಅಭಿಮಾನಿಗಳ ಇವತ್ತಿನ ಬೆಳಗು ಬಹಳ ಬ್ರೈಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಗುಡ್ ಮಂಡೇ ಅಂತ ಅನ್ನಿಸ್ತಾ ಇದೆ. ಪ್ರವೀಣ್, ಏನ್ ಹೇಳ್ತಾ ಇದ್ದಾರೆ ಅಭಿಮಾನಿಗಳಲ್ಲಿ? ಹೌದು ಭವನ, ಏನು ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಿನ್ನೆ ಸೂರ್ಯ ಪಡೆಯ ಅಬ್ಬರಕ್ಕೆ ನ್ಯೂಜಿಲೆಂಡ್ ಏನು ನೆಲಕಚ್ಚಿ ಹೋಗುವಂತಾಗಿತ್ತು. ಈ ಮೂಲಕ ಮೂರನೇ ಬಾರಿಗೆ T20 ವಿಶ್ವಕಪ್ ಅನ್ನ ಭಾರತ ಮುತ್ತಿಕ್ಕಿತ್ತು. ಇದೀಗ ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು. ಅದೇ ರೀತಿ ಈಗ ನಾವು ಏನು ಮಲ್ಲೇಶ್ವರಂನಲ್ಲಿರುವ 18th ಕ್ರಾಸ್ನಲ್ಲಿರುವ ಒಂದು ಗ್ರೌಂಡ್ನಲ್ಲಿದ್ದೀವಿ. ಇಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಬೆಳಗ್ಗೆಯಿಂದ ಕೂಡ ಇಲ್ಲಿ ನೆರೆದಿರುವಂಥದ್ದು. ಈಗ ನಾನು ಇಲ್ಲಿ ಇರುವಂತಹ ಕೆಲ ಕ್ರಿಕೆಟ್ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗೆ ಇತ್ತು ಮ್ಯಾಚ್? ಹೇಗಿತ್ತು ನಿನ್ನೆ? ಏನು ಅನಿಸ್ತು? ಈಗ ಅವ್ರಿಗೆ ಏನಾದರೂ ಕಂಗ್ರ್ಯಾಚುಲೇಷನ್ ಹೇಳೋದಾದ್ರೆ? ಟೀಮ್ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ ಸರ್. ಚೆನ್ನಾಗಿತ್ತು ಮ್ಯಾಚು. ಅಭಿಷೇಕ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ರು, 18 ಬಾಲ್ 50 ಹೊಡೆದ್ರು. ಸಂಜು ಸ್ಯಾಮ್ಸನ್ ಒಳ್ಳೆ ರೀತಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ, ಚೆನ್ನಾಗಿ ಆಡಿದ್ರು. ಬುಮ್ರಾ ಒಳ್ಳೆ ಮ್ಯಾನ್ ಆಫ್ ದಿ ಮ್ಯಾಚು, ಸಂಜು ಸ್ಯಾಮ್ಸನ್ ಮ್ಯಾನ್ ಆಫ್ ದಿ ಸೀರೀಸ್ ಕೊಟ್ಟರು. ಚೆನ್ನಾಗಿತ್ತು ಮ್ಯಾಚು. ಅದರಲ್ಲೂ ಕೂಡ ಈಗ ಇಂಡಿಯಾ ಟೀಮ್ಗೆ ಎಲೆನ್ ಭಯ ಕಾಡಿತ್ತು. ಅವ್ರದ್ದು ಬೇಗ ಔಟ್ ಆಗಿದ್ರು. ಹೌದು, ಅವ್ರದ್ದು ಓಪನಿಂಗ್ ಪಾರ್ಟ್ನರ್ಶಿಪ್ ಒಳ್ಳೆ ವಿಕೆಟ್ ಕಿದ್ದಿತ್ತು. ಒಳ್ಳೆ ನಮಗೆ ಒಳ್ಳೆ ಇದಾಯಿತು, ಚೆನ್ನಾಗಿತ್ತು. ಪಿನ್ನಲ್ಲಿಂದ ಕಿತ್ತಿತ್ತು, ನಮಗೆ ಒಳ್ಳೆ ಇದು ಪ್ಲಸ್ ಪಾಯಿಂಟ್ ಆಯಿತು. ಮೇನ್ ಚೆನ್ನಾಗಿತ್ತು ಮ್ಯಾಚ್. ಅದೇ ರೀತಿಯಾಗಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಬ್ರೋ, ಏನು ಇಂಡಿಯಾ ಮ್ಯಾಚ್ ಗೆಲ್ಲಕ್ಕೆ ಏನು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳಿ? ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವರ್ಲ್ಡ್ ಕಪ್ ವಿನ್ನರ್ ಧೋನಿ ಅವ್ರು ಬಂದಿದ್ದು ಮೇನ್ ಪ್ಲಸ್ ಪಾಯಿಂಟ್. ಲಕ್ಕಿಸ್ಟ್ ಮ್ಯಾನ್ ಅಂದ್ರೆ ಅವರಿಬ್ರು ಬಂದಕ್ಕೆ ಮೇನ್ ಆಗಿ ಇಂಡಿಯಾ ವಿನ್ ಆಗಿದ್ದು. ಮತ್ತೊಂದು ಲಾಸ್ಟ್ ಓವರ್ ಅಲ್ಲಿ ನಮ್ಮ ಶಿವಮ್ ದುಬೆ ಅವರು ಒಳ್ಳೆ ವಿನ್ನಿಂಗ್ಸ್ ಆಡ್ಕೊಟ್ರು. ಅದನ್ನ ಬಿಟ್ರೆ ಮತ್ತೆ ಇಶಾನ್ ಕಿಶನ್ ಮತ್ತೆ ನಮ್ಮ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಹೋಗೇ ಬಿಟ್ಟ ಅಂತ, ಆಡಲೇ ಇಲ್ಲ ಅಂತ ಒಂದು ಇದಿತ್ತು. ಒಳ್ಳೆ ಸ್ಕೋರ್ ತಂದ್ಕೊಟ್ರಿ. 25 ಬಾಲ್ಗೆ ಒಳ್ಳೆ 51 ಈ ಥರ ಅವ್ರದ್ದು. ಮತ್ತು ನಮ್ಮ ಬೂಮ್ರಾ ಅವ್ರದ್ದು 4 ವಿಕೆಟು, 4 ಓವರ್ 13 ರನ್ನು 4 ವಿಕೆಟು. ಒಳ್ಳೆ ಅದು ಮೇನ್ ಪ್ಲಸ್ ಪಾಯಿಂಟ್ ನಮ್ಮ ಬೂಮ್ರಾ ಅವರು. ಅವರೇ ವರ್ಲ್ಡ್ ಲೆಜೆಂಡ್ ಬಾಲರ್ ಅಂತ. ಈಗ ಒಳ್ಳೆ ನಮ್ಮ ಧೋನಿ ಅವರು ಒಳ್ಳೆ ಇನ್ಸ್ಟಾಗ್ರಾಮಲ್ಲಿ ಟ್ವಿಟ್ ಹಾಕಿದ್ದಾರೆ ಒಂದು ಲೈನು, ಅದು ಒಳ್ಳೆ ಇಷ್ಟ ಆಯ್ತು ನಮಗೆ. ಒಳ್ಳೆ ಖುಷಿ ಆಯಿತು. ನಿನ್ನೆ ಅಕ್ಷರ್ ಪಟೇಲ್ ಕ್ಯಾಚು, ತಿಲಕ್ ವರ್ಮಾ ಲಾಸ್ಟಲ್ಲಿ ಒಂದು ಕ್ಯಾಚು, ಒಳ್ಳೆ ಇಶಾನ್ ಕಿಶನ್ ಕ್ಯಾಚ್ ಹಿಡಿದು ಸಖತ್ ಇಷ್ಟ ಆಯಿತು. ಈಗ ಇಶಾನ್ ಕಿಶನ್ ಕೆರಿಯರು ಹೋಯಿತು ಅಂತ ಹೇಳಿದ್ರು. ಮತ್ತೆ ಒಳಗೆ ಬಂದು ಅವರು ಸ್ಟ್ರಗಲ್ ಮಾಡಿ, ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ಸ್ಟ್ರಗಲ್ ಮಾಡಿ ವಿನ್ ಆಗಿದ್ದು. ಒಳ್ಳೆ ಸೂರ್ಯಕುಮಾರ್ ಕ್ಯಾಪ್ಟನ್ಶಿಪ್ಪು ಒಳ್ಳೆ ಚೆನ್ನಾಗಿತ್ತು. ಸ್ಯಾಟ್ನರು ಮತ್ತು ಡೆನಿ ಮಿಚಲ್ ಎಲ್ಲ ವಿಕೆಟ್ ಆಯಿತು. ಗ್ಯಾನ್ ಫೆಲಿಕ್ಸು, ಡೆನಿ ಮಿಚಲ್, ರಚೀಂದ್ರ ರವೀಂದ್ರ ಲೈನಲ್ಲಿ ಅವರೆಲ್ಲ ಔಟ್ ಆಯ್ತು. ಮೇನ್ ಪ್ಲಸ್ ಪಾಯಿಂಟು. ಮತ್ತು ವರುಣ್ ಚಕ್ರವರ್ತಿ ಎಲ್ಲ ಹೊಡಿಲ್ಲ, ಚೆನ್ನಾಗಿ ಆಡಿದ್ರು ಮೊನ್ನೆ ಮ್ಯಾಚಲ್ಲಿ. ಹೊಡ್ಸ್ಕೊಂಡ್ರು ಅವ್ರನ್ನೇ ಮತ್ತೆ ತೆಗಿಲಿಲ್ಲ. ಗೌತಮ್ ಗಂಭೀರ್ ಅವ್ರನ್ನೇ ಸ್ಟ್ರಗಲ್ ಮಾಡಿ ಮತ್ತೆ ಆಡಿಸಿ ಒಳ್ಳೆ ವಿನ್ ಮಾಡಿಸಿದ್ರು. ಅದರಲ್ಲೂ ಕೂಡ ಏನಂದ್ರೆ ನಿನ್ನೆ ಬಿಗ್ ಸ್ಕೋರ್ ಏನು ಕ್ರಿಯೇಟ್ ಆಯ್ತಲ್ಲ, ಅದೇ ಅವ್ರಿಗೆ ಮೈನಸ್ ಆಯ್ತಾ ಅಂತ ಹೇಳಿ? ಅದೇ ಮೈನಸ್ ಆಯ್ತು. ಅವರು ಚೇಂಜಿಂಗ್ ಹೊಡಿಬೋದು ಅಂತ ತಗೊಂಡ್ರು. ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಪಿಚ್ ಅದು, ಸ್ಪಿನ್ನರಿಗೆ ಒಳ್ಳೆ ಮೂವ್ ಆಗುತ್ತದು. ಸ್ಪಿನ್ನರಿಗೆ ಪೇಲೆ ಎಲ್ಲ ಅದು ಸೆಕೆಂಡ್ ಭಾಳ ದೊಡ್ಡ ಪಿಚ್ ಅಲ್ಲ, ಅದಕ್ಕಾಗಿ ಹೊಡಿಯೋಕ್ಕಾಗಲಿಲ್ಲ. ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿಕೊಟ್ರು, ಒಳ್ಳೆ ಬ್ಯಾಟ್ಸ್ಮನ್ನು. ನೆಕ್ಸ್ಟು ಇದೇ ಥರ ಕಪ್ ಹೊಡಿಯಲ್ಲ ಅಂತ ನಾವು ವಿಶ್ ಮಾಡ್ತೀವಿ. ಏನು ಭಾವನಾ, ಹೌದು, ಇದು ಇಷ್ಟು ಈಗ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಏನು ಇಂಡಿಯಾ ಟೀಮ್ 3ನೇ ಬಾರಿಗೆ ವಿಶ್ವಕಪ್ ತನ್ನ ಮುಡಿಗೆ ಏರಿಸ್ಕೊಂಡಿರುವ ಬಗ್ಗೆ ಈಗಾಗಲೇ ದೇಶಾದ್ಯಂತ ಕೂಡ ಜನರಿಗೆ ಒಂದು ಸಂಭ್ರಮದಲ್ಲಿರುವಂತೆ ತೇಲಾಡುವಂತೆ ಮಾಡಿದೆ. ಭಾವನಾ, ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು ಹರೀಶ್. ಅಭಿಮಾನಿಗಳ ಸಂಭ್ರಮ ಹೀಗೆ ಮುಂದುವರಿತಾ ಇದೆ. Feeling so proud. Bharat Mata ki jai. India. We're so proud of Samson and Jasprit Bumrah was just amazing. Sir, ತುಂಬಾ ಖುಷಿ ಆಯ್ತು ಮ್ಯಾಚ್ ನೋಡಿ. ದಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಅನ್ಕೊಂಡೆ ನಾನು ಇಂಡಿಯಾನೇ ವಿನ್ ಆಗೋದು ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಬಟ್ ಇಟ್ ವಾಸ್ ಫೈರ್. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಂಗೆ ತುಂಬಾ ಬೂಮ್ರಾ ಎಂಡಿಂಗ್ಸ್ ಅಲ್ಲಿ, ಇಶಾನ್ ಕಿಶನ್ ಫೈರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ತಿಲಕ್ ಅವರು ಜಿ ತಿಲಕ್ ಎವ್ರಿ ಒನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆಕ್ಚುಲಿ ಎಕ್ಸ್ಪೆಕ್ಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.